ರಾಜಕಾರಣಿಗಳಾಗಿ ಇಂತಹ ಮಾತುಗಳನ್ನು ಆಡಬಹುದಾ? ಕೀಳು ಮಟ್ಟದ ಪದ ಬಳಕೆ ಮಾಡಿದಂಥ ಕಾಂಗ್ರೆಸ್ ಶಾಸಕ ಬಿಜೆಪಿಯ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ. ಕೀಳು ಮಟ್ಟದ ಪದ ಬಳಕೆ ಮಾಡಿದಂಥ ಕಾಂಗ್ರೆಸ್ ಶಾಸಕ ಬಿಜೆಪಿಯ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ. ಕೀಳು ಮಟ್ಟದ ಒಂದು ಅವಾಚ್ಯ ಶಬ್ದಗಳನ್ನು ಬಳಸಿ ಕಾಂಗ್ರೆಸ್ನ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಕಿಡಿಕಾರಿರುವಂಥದ್ದು ಅವಾಚ್ಯ ಪದಗಳಿಂದ ನಾರಾಯಣಸ್ವಾಮಿಯನ್ನ ನಾಯಿಗೆ ಹೋಲಿಸಿದ್ದಾರೆ. ಅಶೋಕ್ ರೈ ತನ್ನ ಕಾರ್ಯವೈಖರಿ ಬಗ್ಗೆ ಟೀಕೆ ಮಾಡಿದ್ದಕ್ಕೆ ಅಶೋಕ್ ರೈ ಈ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನ ಪುತ್ತೂರಿನಲ್ಲಿ ಶಾಸಕ ಅಶೋಕ್ ಈಗಾಗಲೇ ಕಿಡಿಕಾರ್ತಾ ಇದ್ದಾರೆ. ನಾಯಿ ಕಳ್ಳ ಬಂದರೂ ಬೊಗಳುತ್ತೆ, ಒಳ್ಳೆಯವರು ಬಂದರೂ ಬೊಗಳುತ್ತದೆ ಅಂತ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ನಾಯಿಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರೆಂದು ಗೊತ್ತಾಗಲ್ಲ ಅಂತ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಪರಿಷತ್ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ. ಈ ರೀತಿಯಾದಂಥ ಅವಾಚ್ಯ ಶಬ್ದಗಳನ್ನು ಬಳಸಿ ನೋಡಿ, ಈ ನಾಯಿ ಇದೆ ಅಲ್ಲ, ಈ ನಾಯಿ ಕಳ್ಳ ಬಂದರೂ ಬೊಗಳ್ತದೆ, ಒಳ್ಳೆಯವರು ಬಂದರೂ ಬೊಗಳ್ತದೆ. ನಾಯಿಗೆ ಬೊಗಳುವೆ ಒಂದು, ಅದಕ್ಕೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಾಯಿಗೆ ಗೊತ್ತಾಗುದಿಲ್ಲ. ಈ ಛಲವಾದಿಗೂ ಅದೇ ಅವ ನಾಯಿ ತರ, ಛಲವಾದಿಗೂ ಅದೇ ಅವ ನಾಯಿ ತರ. ಅದಕ್ಕೆ ಯಾವುದು ಏನಂತ ಗೊತ್ತಾಗುದಿಲ್ಲ. ಪಾಪ ಬೊಗಳಿದೆ, ಅದಕ್ಕೆ ಏನ್ ಮಾಡುದು? ಅದಕ್ಕೆ ನಾವೇನು ಕಲ್ಲು ಬಿಸಾಕಿ ಹೋಗ್ಲಿಕ್ಕಿಲ್ಲ ಪ್ರಾಣಿಯಲ್ಲಿ, ಅದಕ್ಕೆ ಕಲ್ಲು ಬಿಸಾಕಿ. ಮತ್ತೆ ಒಬ್ಬ ನರ್ಸನ್ನ ತರ ನಮ್ಮಲ್ಲಿ ಮೊದಲೇ ಕುಂಗಿ ಹಿಡ್ಕೊಂಡು ಬರ್ತಾ ಇದ್ರಲ್ಲ, ಆ ನರ್ಸನ್ನ ಅಂತ ಅವ್ರಿಗೆ ಸ್ವಲ್ಪ ಬುದ್ಧಿ ಇದೆ. ಪಾಪ ಇವನಿಗೆ ಅದು ಬುದ್ಧಿಯೂ ಇಲ್ಲ. ಅವ್ರಿಗೆ ಯಾರು ನೀವು ಕರೀತೀರ ಛಲವಾದಿ ನಾರಾಯಣ ಸ್ವಾಮಿ ಅಂತ, ಅವ್ರು ಛಲವಾದಿ ನಾಲಾಯಕ ಸ್ವಾಮಿ ಅಂತ ಅವನಿಗೆ ಕರಿಬೇಕು. ಛಲವಾದಿ ನಾಲಾಯಕ ಸ್ವಾಮಿ ಅಂತ ಅವನಿಗೆ ಕರಿಬೇಕು. ಪಾಪ ನಾನು ಬಿಜೆಪಿಯ ನನ್ನ ಬಂಧುಗಳ ಹತ್ರ ವಿನಂತಿ ಮಾಡ್ಕೊಳ್ಳೋದು, ನೋಡಿ ಅದೆಲ್ಲ ಮೇಲ್ಗಡೆಯಿಂದ ಬಂದು ಏನೇನು ಇಲ್ಲಿ ಬೊಗಳಿ ಹೋಗ್ತದೆ. ಯಾರಿಗೆ ಎಷ್ಟು ವರ್ಷ ಅಧಿಕಾರ ಇರ್ತದ, ಯಾರು MLA ಆಗ್ತಾರ, ಯಾರು ಮಂತ್ರಿ ಆಗ್ತಾರ ಅಂತ ಏನು ಪರ್ಮನೆಂಟ್ ಯಾವುದಿಲ್ಲ. ಸುಮ್ಮನೆ ಇಂಥವರನ್ನೆಲ್ಲ ತಂದು ಇಲ್ಲಿ ಬೊಗಳಿಸಿ ನಮ್ಮ ಪ್ರೀತಿಯನ್ನು ಯಾಕೆ ಹಾಳು ಮಾಡ್ಕೊಂಡು, ನಮ್ಮ ಬಾಂಧವ್ಯವನ್ನು ಯಾಕೆ ಹಾಳು ಮಾಡಬಹುದು? ಬಿಜೆಪಿ ಕಾಂಗ್ರೆಸ್ ಅಂತ ಇದ್ದೇವೆ, ಅದೇ ನಾವು ಪ್ರೀತಿಯಿಂದ ಇದೀವಲ್ಲ, ಇದೆಲ್ಲ ಇಲ್ಲಿ ಬಂದು ಬೊಗಳಿ ನಮ್ಮನ್ನು ಹಾಳು ಮಾಡೋದೈತೆ.